ಸುರೇಶ್ ರೈನಾ ಹೇಳಿದ್ದು, ಎನ್ಎಸ್ ಧೋನಿಯ ಟೆಸ್ಟ್ ನಿವೃತ್ತಿ ಬಗ್ಗೆ ಯಾರಿಗೂ ಸುಳಿವು ಇರಲಿಲ್ಲ. ಅವರು ನಿವೃತ್ತಿಯಾದ ರಾತ್ರಿ ತನ್ನ ಟೆಸ್ಟ್ ಜೆರ್ಸಿಯನ್ನು ಧರಿಸಿಕೊಂಡು ಮಲಗಿದ್ದರು. ರೈನಾ ಸಂದರ್ಶನದಲ್ಲಿ ಹೇಳಿದರು, ಯಾರಿಗೂ ಅವರ ನಿವೃತ್ತಿ ಬಗ್ಗೆ ಗೊತ್ತಿರಲಿಲ್ಲ. ಅವರು ನನ್ನ ಹತ್ತಿರ ಬಂದು ಹೇಳಿದರು, ನನ್ನ ಬಳಿ ಒಂದು ಎಕ್ಸ್ಟ್ರಾ ಲಾರ್ಜ್ ಜೆರ್ಸಿ ಇದೆ. ಇದು XXL. ಇದನ್ನು ತೆಗೆದುಕೊಳ್ಳು. ಆಗ ಅವರು ಏನೋ ಮಾಡಲು ಹೊರಟಿದ್ದಾರೆ ಎಂಬ ಸುಳಿವು ಸಿಕ್ಕಿತು. ಆದ್ದರಿಂದ ನಾನು ಅವರೆಲ್ಲ ಸಹಿ ತೆಗೆದುಕೊಂಡೆ. ಇದು ಅವರ ಕೊನೆಯ ದಿನವಾಗಿತ್ತು. ಅವರು ಬ್ರೇಕ್ಫಾಸ್ಟ್ ಮಾಡುತ್ತಿದ್ದರು, ಆದರೆ ಯಾರೊಂದಿಗೆ ಮಾತುಕತೆ ಮಾಡುತ್ತಿರಲಿಲ್ಲ. ಆಗ ನನಗೆ ತೋಚಿತು, ಸಂಜೆ ಏನಾದರೂ ಆಗಬಹುದು. ಟೆಸ್ಟ್ ಪಂದ್ಯ ಮುಗಿಯುತ್ತಿದ್ದಂತೆಯೇ ಅವರು ಎಲ್ಲರನ್ನೂ ಕರೆಯಿಸಿದರು ಮತ್ತು ಏನೋ ಹೇಳಲು ಬಯಸಿದರು. ಆಗ ನನಗೆ ಗೊತ್ತಾಯಿತು, ಅವರು ನಿವೃತ್ತಿ ಘೋಷಿಸುತ್ತಿದ್ದಾರೆ. ಇದು ಆಟಗಾರನಿಗೆ ಕಷ್ಟಕರ ಸಮಯ. ಅವರು ಆ ರಾತ್ರಿ ತಮ್ಮ ಜೆರ್ಸಿಯನ್ನು ಧರಿಸಿಕೊಂಡು ಮಲಗಿದರು. ಇಶಾಂತ್ ಶರ್ಮಾ, ಅಶ್ವಿನ್, ವಿರಾಟ್ ಕೊಹ್ಲಿ ಮತ್ತು ನಾನು ಅವರ ಕೋಣೆಯಲ್ಲಿ ಕುಳಿತಿದ್ದೇವೆ. ಅವರು ಹೇಳಿದರು, ಇಂದು ರಾತ್ರಿ ನಂತರ ನಾನು ಈ ಬಿಳಿ ಜೆರ್ಸಿ ಧರಿಸುವುದಿಲ್ಲ. ಜನರು ನಿರಂತರವಾಗಿ ಅವರನ್ನು ಯಾವಾಗ ನಿವೃತ್ತಿಯಾಗುತ್ತಾರೆ ಎಂದು ಕೇಳುತ್ತಿದ್ದರು. ಇವುಗಳಾದಂತಾಗಬಾರದು. ಕ್ರೀಡಾಪಟು ಬಹಳಷ್ಟು ಹಗೆಯಾಡುತ್ತಾರೆ. ಅವರು ವರ್ಷಗಳಿಂದ ಆಡಿದ್ದಾರೆ. ಅವರು ಕಠಿಣ ಪ್ರವಾಸದಲ್ಲಿದ್ದರು. ಆದರೆ ಅವರು ಬಲವಾದ ವ್ಯಕ್ತಿಯಂತೆ ಎದುರಿಸಿದ್ದಾರೆ.